ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವೇನು ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಒಂದು ಕ್ಷಣ ನೀವು ಕೂತ್ಕೊಂಡು ಯೋಚನೆ ಮಾಡಿ. ಒಂದು ದೇಶ ಅಥವಾ ಯಾರೇ ಆಗಲಿ ನಿಮಗೆ ಪೂರ್ಣ ಬೆಂಬಲವನ್ನು ಕೊಟ್ಟು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ನಿಮ್ಮನ್ನ ಎತ್ತಿ ನಿಲ್ಲಿಸಿದಾಗ ಅದೇ ದೇಶದ ಮೇಲೆ ನೀವು ಅದೇ ವ್ಯವಸ್ಥೆಯ ಮೇಲೆ ಆರೋಪವನ್ನ ಹಾಕುವಂಥದ್ದು ನ್ಯಾಯನಾ? ಅದು ಎಷ್ಟು ಸರಿ? ಭಾರತ ಯಾವತ್ತೂ ಕೂಡ ಯಾರದ್ದು ಧರ್ಮವನ್ನ ಕೇಳದೆ, ಜಾತಿಯನ್ನ ನೋಡದೆ, ಮತವನ್ನ ಪರೀಕ್ಷೆ ಮಾಡದೆ, ಅಂದ್ರೆ ಕೇವಲ ಪ್ರತಿಭೆಗೆ ಅವಕಾಶವನ್ನ ಕೊಟ್ಟಂತಹ ದೇಶ, ಬೇಕಾದ ಹಾಗೆ ನಮಗೆ ಬದುಕೋದಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ದೇಶ. ಇಲ್ಲಿ ನೋಡಿಬೇಕಾದ್ರೆ ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳಾಗಿದ್ದಂತಹ, ವಿಜ್ಞಾನಿಯಾಗಿ ಅದೆಷ್ಟೋ ರೆವಲ್ಯೂಷನ್ಗಳಿಗೆ ಕಾರಣಕರ್ತರಾದಂತಹ, ಅದೆಷ್ಟೋ ಸಹಸ್ರ ಭಾರತೀಯರ ಇನ್ಸ್ಪಿರೇಷನ್ ಅಬ್ದುಲ್ ಕಲಾಂ ಜಿ ಅವರನ್ನ ಅದೆಷ್ಟು ಮಂದಿ ಇಷ್ಟಪಡ್ತಾರೆ? ಯಾರಾದ್ರೂ ಅವರನ್ನ ಕೇಳಿದಾರ? ನಿಮ್ಮ ಧರ್ಮ ಯಾವುದು, ನಿಮ್ಮ ಮತ ಯಾವುದು, ಯಾರಾದ್ರೂ ಕೇಳಿದಾರ? ಅಥವಾ ಯಾರಿಗಾದ್ರೂ ಅಂತಹ ಯೋಚನೆ ಬಂದಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂತಂದ್ರೆ ಅವ್ರು ಯಾವತ್ತೂ ಕೂಡ ಅದನ್ನು ತೋರಿಸ್ಕೊಳ್ಳೂ ಇಲ್ಲ, ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ಲೂ ಇಲ್ಲ. ಅವ್ರು ದೇಶಕ್ಕಾಗಿ ಜೀವಿಸಿದ್ರು. ಅವ್ರು ಹೇಳಿದ ಒಂದೇ ಮಾತು, ನಾನು ಭಾರತೀಯ. ಹೌದು ಅಲ್ವೋ? ಇನ್ನು ಭಾರತದ ಅತ್ಯಂತ ಪ್ರಿಯ ತಬಲಾ ವಾದಕ ಜಾಕಿರ್ ಹುಸೇನ್ ಅವರಾಗಿರ್ಬಹುದು, ಭಾರತದ ಶ್ರೇಷ್ಠ ಸರೋದ್ ವಾದಕ ಅಮ್ಜದ್ ಅಲಿ ಖಾನ್ ಅವರಾಗಿರ್ಬಹುದು, ಭಾರತದ ಪ್ರಮುಖ ಕೈಗಾರಿಕೋದ್ಯಮಿ ಆಗಿದ್ದಂತಹ ಅಜೀಮ್ ಪ್ರೇಮ್ಜಿ ಅವರಾಗಿರ್ಬಹುದು, ಭಾರತದ ಪಕ್ಷಿ ಶಾಸ್ತ್ರದ ಪಿತಾಮಹ ಸಲೀಂ ಅಲಿ ಅವರಾಗಿರ್ಬಹುದು, ಪರಮವೀರ ಚಕ್ರ ಪ್ರಶಸ್ತಿ ಪಡೆದಂತಹ ಯೋಧ ಅಬ್ದುಲ್ ಹಮೀದ್ ಅವರಾಗಿರ್ಬಹುದು, ಕಿತ್ತಾಳಿಯನ್ನ ಮಾರಿ ತನ್ನ ಸಂಪಾದನೆಯಿಂದ ಶಾಲೆಯನ್ನ ಕಟ್ಟಿಸಿದಂತಹ ಹರೇಕಳ ಹಾಜಬ್ ಅವರಾಗಿರ್ಬಹುದು. ಈ ಹೆಸರುಗಳ ಮುಂದೆ ಯಾವತ್ತಾದ್ರೂ ಧರ್ಮ ಬಂದಿತ್ತಾ, ಮತ ಬಂದಿತ್ತಾ? ಇಲ್ಲ. ಇವರ ಹೆಸರುಗಳ ಮುಂದೆ ಬಂದಿದ್ದು ಇವರ ಪ್ರತಿಭೆ, ಇವರ ಪರಿಶ್ರಮ, ಇವರ ರಾಷ್ಟ್ರಕ್ಕೆ ಕೊಟ್ಟಂತಹ ಕೊಡುಗೆ. ಅಂಡ್ ಇವರೆಲ್ಲರೂ ಕೂಡ ಭಾರತದಿಂದ ಪಡ್ಕೊಂಡ್ರು, ಆದ್ರೆ ಅದಕ್ಕಿಂತ ಜಾಸ್ತಿ ಭಾರತಕ್ಕೆ ಕೊಟ್ರು. ಆಮೇಲೆ ಇವರ ಹೆಸರುಗಳು ಬಂದಾಗ ನನ್ನನ್ನು ಸೇರಿದ ಹಾಗೆ ಯಾರಿಗೂ ಯಾವತ್ತೂ ಕೂಡ ಇವರು ಮುಸ್ಲಿಂ ಅನ್ನುವಂಥದ್ದು ತಲೆಗೆ ಬರೋದೇ ಇಲ್ಲ. ಬರುವಂಥದ್ದು ಕೇವಲ ಗೌರವ, ಭಕ್ತಿ ಭಾವನೆ ಮಾತ್ರ. ಯಾಕಂದ್ರೆ ಅವರುಗಳು ಬದುಕಿರುವಂತಹ ರೀತಿ ಅದು. ಅವ್ರು ಯಾವತ್ತೂ ಹೇಳಲಿಲ್ಲ ಸಮಾಜ ನನಗೆ ಅವಕಾಶವನ್ನ ಕೊಡ್ಲಿಲ್ಲ, ನನಗದು ಕೊಡ್ಲಿಲ್ಲ, ನನಗಿದು ಕೊಡ್ಲಿಲ್ಲ, ಧರ್ಮ ನನ್ನನ್ನ ತಡೀತು, ದೇಶ ನನಗೆ ಅನ್ಯಾಯವನ್ನ ಮಾಡ್ತು. ನೋ, ನೆವರ್ ಹೇಳಲಿಲ್ಲ. ಬದಲಿಗೆ ಇವರು ದೇಶಕ್ಕೆ ಕೊಟ್ರು, ಸಮಾಜಕ್ಕೆ ಎಲ್ಲವನ್ನ ಧಾರೆ ಎರೆದ್ರು. ಅದರ ಫಲವಾಗಿ ಅದೇ ಸಮಾಜದಿಂದ ಎಲ್ಲವನ್ನ ಪಡ್ಕೊಂಡ್ರು. ಆದ್ರೆ ವೀಕ್ಷಕರು, ಇವತ್ತು ಏನಾಗ್ತಾ ಇದೆ? AR ರೆಹಮಾನ್ ಅವರು ಬಂದು ಹೇಳ್ತಾರೆ, ನಾನು ಮುಸ್ಲಿಂ ಅಂತ ನನಗೆ ಅವಕಾಶ ಸಿಗ್ತಾ ಇಲ್ಲ, ದ್ವೇಷದ ವಾತಾವರಣ ಕಾಣಿಸ್ತಾ ಇದೆ ಅಂತ ಏನೇನೋ ನಾನ್ಸೆನ್ಸ್ ಹೇಳ್ತಾ ಇದ್ದಾರೆ. AR ರೆಹಮಾನ್ ಅವರೇ, ಈ ದೇಶನೇ ನಿಮ್ಗೆ ಹೆಸರನ್ನ ಕೊಟ್ಟಿದೆ. ಈ ದೇಶದ ಜನರು, ಅದರಲ್ಲೂ ಮುಖ್ಯವಾಗಿ ಇವಾಗ ನೀವು ದೂಷಿಸ್ತಾ ಇರುವಂತಹ ಅದೇ ಹಿಂದೂಗಳೇ ನಿಮ್ಮ ಸಂಗೀತವನ್ನ ಪೂಜೆ ಮಾಡಿದ್ರು. ಈಗಲೂ ನಿಮ್ಮನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇನ್ನು ಆಸ್ಕರ್ ಪ್ರಶಸ್ತಿ ಆಗಿರ್ಬಹುದು, ಗ್ರಾಮಿ ಪ್ರಶಸ್ತಿ ಆಗಿರ್ಬಹುದು, ಪದ್ಮ ಪ್ರಶಸ್ತಿ ಆಗಿರ್ಬಹುದು, ಎಲ್ಲವೂ ನಿಮಗೆ ಸಿಕ್ಕಿರುವಂಥದ್ದು ಇದೇ ಭಾರತದಿಂದ. ಹೌದು ಅಲ್ವೋ? ಆದ್ರೆ ಇವತ್ತು ಅದಕ್ಕೆ ನೀವು ಕೊಡ್ತಾ ಇರುವಂತಹ ಒಂದು ರೆಸ್ಪಾನ್ಸ್ ಏನು? ಭಾರತವನ್ನ ದೂಷಿಸ್ತಾ ಇರುವಂಥದ್ದು. ಕ್ರಿಯೇಟಿವಿಟಿ ಅನ್ನುವಂತಹ ಪ್ರಶ್ನೆ ಬಂದಾಗ, ಫ್ಲಾಪ್ ಆಗ್ತಾ ಇದ್ದೀನಿ ಅನ್ನುವಂತಹ ಮಾತುಗಳು ಶುರು ಆದಾಗ, ಯಾಕೆ ಏಕಾಏಕಿ ನಿಮಗೆ ನೀವು ಮುಸ್ಲಿಂ ಅನ್ನುವಂಥದ್ದು ನೆನಪಾಗ್ಬಿಡ್ತು? ಯಾಕೆ ನಿಮಗೆ ನಿಮ್ಮ ಮತವನ್ನ ನೋಡಿ ಕೆಲಸವನ್ನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ? ಅಂದ್ರೆ ನಿಮ್ಮದೇ ಮಾತಿನ ಪ್ರಕಾರ, ನಿಮ್ಮದೇ ನಡವಳಿಕೆ ಪ್ರಕಾರ ನೀವು ಸಕ್ಸಸ್ಫುಲ್ ಆಗಿದ್ರೆ ನೀವು ಭಾರತೀಯ, ವೆರಿ ಪ್ರೌಡ್. ಅದೇ ನೀವು ಸಂಕಷ್ಟಕ್ಕೆ ಸಿಲುಕು ಹಾಕೊಂಡಾಗ, ನಿಮ್ಮ ಫೀಲ್ಡ್ ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ನಿಮಗೆ ಸ್ವೀಕಾರ ಮಾಡಿ ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದಾಗ ನೀವು ಮುಸ್ಲಿಂ, ನೀವು ಬಲಿಪಶು, ನಿಮ್ಮ ಸುತ್ತ ದ್ವೇಷದ ವಾತಾವರಣ ಇದೆ. ಹೌದಲ್ವೋ? ಬಟ್ ನಾನು ಕೇಳ್ತೀನಿ, ಇದು ನ್ಯಾಯನಾ? ವೀಕ್ಷಕರೇ, ಇವರ ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತೀನಿ ನಿಮಗೆ. ಅಮೀರ್ ಖಾನ್ ಆತ ಕೂಡ ಒಂದು ಬಾರಿ ಹೇಳಿದ್ದ, ಭಾರತ ಮುಸಲ್ಮಾನರಿಗೆ ಸೇಫ್ ಅಲ್ಲ, ನಾವು ದೇಶವನ್ನ ಬಿಟ್ಟು ಹೋಗೋದು ಒಳ್ಳೇದು ಅಂತ ನನ್ನ ಹೆಂಡತಿ ಹೇಳಿದಾಳೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಬಟ್ ಹೋದ್ರ ದೇಶವನ್ನ ಬಿಟ್ಟು? ಇಲ್ಲ ಅಲ್ವಾ?
ಯಾಕೆ ಹೋಗ್ಲಿಲ್ಲ? ಯಾಕಂದ್ರೆ ಭಾರತಕ್ಕಿಂತ ಸೇಫ್ ಬೇರೆ ಯಾವ ದೇಶ ಕೂಡ ಇಲ್ಲ ಅನ್ನುವಂಥದ್ದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಅಲ್ಲ, ನಾನು ಕೇಳೋದು ಈ ಅಮೀರ್ ಖಾನ್ ಆಗಿರಬಹುದು, AR ರೆಹಮಾನ್ ಆಗಿರಬಹುದು, ಇಂಥವರಿಗೆ ಈ ಭಾರತ ನಿಮಗೆ ಎಲ್ಲವನ್ನ ಕೊಟ್ಟಿದೆ, ಹೌದು ಅಲ್ವೋ? ಈ ಭಾರತ ನಿಮಗೆ ಕೋಟ್ಯಾಂತರ ಸಂಪಾದನೆಯನ್ನು ಕೊಟ್ಟಿದೆ. ನಿಮ್ಮನ್ನ ಸ್ಟಾರ್ ಮಾಡಿದ್ದು ಇದೇ ದೇಶ ಅಲ್ವಾ? ನಿಮ್ಮನ್ನ ಅಪ್ಪಿಕೊಂಡಿದ್ದು ಒಪ್ಪಿಕೊಂಡಿದ್ದು ಇದೇ ದೇಶ ಅಲ್ವಾ? ನಿಮಗೆ ಕೋಟ್ಯಾಂತರ ಫ್ಯಾನ್ ಬೇಸ್ ಅನ್ನು ಕೊಟ್ಟಿದ್ದು ಇದೇ ದೇಶ ಅಲ್ವಾ? ನಿಮಗೆ ಒಂದು ಹೊತ್ತಿನ ಅನ್ನವನ್ನ ಕೊಟ್ಟಿದ್ದು ಇದೇ ಪುಣ್ಯ ಭೂಮಿ ಅಲ್ವಾ? ನಿಮ್ಮನ್ನ ಸೇಫ್ ಆಗಿ ಕಾಪಾಡ್ಕೊಳ್ತಾ ಇರುವಂಥದ್ದು ಇದೇ ಪುಣ್ಯ ಭೂಮಿ ಅಲ್ವಾ? ಶಾರುಖ್ ಖಾನ್ ಆಗಿರಬಹುದು, ಸಲ್ಮಾನ್ ಖಾನ್ ಆಗಿರಬಹುದು, ಅಮೀರ್ ಖಾನ್ ಆಗಿರಬಹುದು, ಹೀಗೆ ಎಲ್ಲ ಮುಸಲ್ಮಾನರು ಭಾರತದಿಂದ ಬಹಳಷ್ಟು 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 ಗಳಿಸಿದ್ದಾರೆ. AR ರೆಹಮಾನಿಗೂ ಸೇರಿ ಹೇಳ್ತಾ ಇದ್ದೀನಿ. ಆದ್ರೆ ಭಾರತ ಸುರಕ್ಷಿತವಾಗಿಲ್ಲ ಅನ್ನುವಂಥ ಮಾತುಗಳು ಬರುತ್ತವೆ. ಯಾಕೆ ಅಂತ ಇದನ್ನ ಕೃತಜ್ಞತೆ ಅಂತ ಹೇಳ್ತಾರೆ. ಉಂಡ ಮನೆಗೆ ದ್ರೋಹವನ್ನ ಬಗೆಯೋದು ಎಷ್ಟು ಸರಿ? ಆ ಅಲ್ಲಾಹ ಮಿಸ್ತಾನ ನಿಮ್ಮನ್ನ? ವೀಕ್ಷಕರು, ಇವರೆಲ್ಲ ಭಾರತ ಸುರಕ್ಷಿತ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳೋದು, ಒಮ್ಮೆ ಇರಾನ್ ಆಗಿರಬಹುದು, ಅಫ್ಘಾನಿಸ್ತಾನ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಆ ಕಡೆಗೆ ಒಂದು ಬಾರಿ ತಿರುಗಿ ನೋಡಿ ಅಂತ. ಇಲ್ಲಾಂತಂದ್ರೆ ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಅಲ್ಲಿನ ವಾತಾವರಣವನ್ನ ಅನುಭವಿಸಿ ಬರಬೇಕು ನೀವುಗಳು. ಅಲ್ಲಿ ಮಾತಾಡುವಂತಹ ಸ್ವಾತಂತ್ರ್ಯ ಇದೆಯಾ? ಅಲ್ಲಿ ಸಂಗೀತಕ್ಕೆ ಸ್ವಾತಂತ್ರ್ಯ ಇದೆಯಾ? ಅಲ್ಲಿ ಸಿನಿಮಾಗೆ ಸ್ವಾತಂತ್ರ್ಯ ಇದೆಯಾ? ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆಯಾ? ಹಕ್ಕಿದೆಯಾ? ಸಂವಿಧಾನ ಇದೆಯಾ? ನ್ಯಾಯ ಇದೆಯಾ? ಅದೇ ಇಲ್ಲಿ ಭಾರತದಲ್ಲಿ ನೀವು ಸರ್ಕಾರವನ್ನೇ ಟೀಕೆ ಮಾಡಿ, ದೇಶವನ್ನೇ ಪ್ರಶ್ನೆ ಮಾಡಿ, ಯಾರು ಕೂಡ ಬಂದು ನಿಮ್ಮ ತಲೆಯನ್ನೂ ಕತ್ತರಿಸಲ್ಲ, ಅಥವಾ ನೀವು ದೇಶವನ್ನೇ ವಿರೋಧ ಮಾಡಿ ಯಾರು ಏನು ಹೇಳಲ್ಲ. ಯಾರು ಪಬ್ಲಿಕ್ ಅಲ್ಲಿ ನಿಲ್ಲಿಸಿ ನಿಮಗೆ ಕಲ್ಲು ಹೊಡೆದು ಸಾಯಿಸೋದು ಇಲ್ಲ. ಇದಲ್ವಾ ಡಿಫ್ರೆನ್ಸ್? ಇದಲ್ವಾ ಸುರಕ್ಷತೆ ಅಂತಂದ್ರೆ? ಇಂತಹ ದೇಶವನ್ನ ನೀವು ದೂಷಿಸ್ತೀರಾ? ಇವತ್ತು ಭಾರತದಲ್ಲಿ ದ್ವೇಷದ ವಾತಾವರಣ ಇದೆ ಅಂತ AR ರೆಹಮಾನ್ ಹೇಳ್ತಾರಲ್ವಾ, ಅವರಿಗೆ ನಾನು ಕೇಳಬೇಕು, ಇರಾನ್ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಲ್ವಾ ನಿಮಗೆ? ಅಲ್ಲಿ ಗೋಮಾಂಸ ಅವೈಲೇಬಲ್ ಇದೆ, ಕಚ್ಚಾ ತೈಲ ವೆರಿ ಚೀಪ್ ಆಗಿ ಅವೈಲೇಬಲ್ ಇದೆ. ಅಲ್ಲಿ RSS ಇಲ್ಲ, BJP ಇಲ್ಲ, ಬಜರಂಗ ದಳ ಇಲ್ಲ, CA NRC ಇಲ್ಲ, ಚುನಾವಣಾ ಆಯೋಗದಿಂದ SIR ಕೂಡ ನಡೀತಾ ಇಲ್ಲ, ಇನ್ನು ರಾಷ್ಟ್ರಗೀತೆ ಅಥವಾ ವಂದೇ ಮಾತರಮಿಗೆ ಅಲ್ಲಿ ಬಲವಂತ ಇಲ್ಲ, ಅಲ್ಲಿ ಸಾವರ್ಕರ್ ಕೂಡ ಇಲ್ಲ, ದೇವಾಲಯಗಳು ಕೂಡ ಇಲ್ಲ, ರಾಮ ಮಂದಿರ ಕೂಡ ಇಲ್ಲ, ಕೃಷಿ ಕಾನೂನು ಸುಧಾರಣೆ ಕೂಡ ಇಲ್ಲ, ಮೋದಿಜಿ ಇಲ್ಲ, ಅಮಿತ್ ಶಾಜಿ ಇಲ್ಲ, ಯೋಗಿಜಿ ಇಲ್ಲ, ಬುರ್ಕಾ ಧರಿಸೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಟ್ರಿಪಲ್ ತಲಾಕ್ ಇನ್ನೂ ಅಸ್ತಿತ್ವದಲ್ಲಿ ಇದೆ. ಬಟ್ ಹಾಗಿದ್ದ ಮೇಲೂ ಅಲ್ಲಿ ಜನ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಲ್ವಾ, ಯಾಕೆ ಅಂತ? ಯಾಕೆ ಅಲ್ಲಿ ಅಷ್ಟೊಂದು ಒದ್ದಾಟ ಇದೆ? ಉತ್ತರವನ್ನ ನಾನು ಬಾಯಿ ಬಿಟ್ಟು ಹೇಳಬೇಕಾ? ಇಲ್ಲ ಅಲ್ವಾ? ಮತ್ತೆ ನಿಮ್ಮಗಳಿಗೆ ಭಾರತ ಸೇಫ್ ಅಲ್ಲ ಅಂತೆ. ವಾರೆ ವಾ ವೀಕ್ಷಕರು, ಇಲ್ಲಿ ಸಮಸ್ಯೆ ಇರುವಂಥದ್ದು ಮತದ ವಿಚಾರದಲ್ಲಿ ಅಲ್ಲ. ಇವರಿಗೆ ಸಮಸ್ಯೆ ಇರುವಂಥದ್ದು ವಿಕ್ಟಿಮ್ ಕಾರ್ಡಲ್ಲಿ. ಬರೇ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು. ಇದೇ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡಿ 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 ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಯ್ತು ಗೊತ್ತಲ್ವಾ? ಮಾಲಿಗಾವಲ್ಲಿ ಇಸ್ಲಾಂ ಪಕ್ಷ 35 ಸೀಟನ್ನು ಗೆಲ್ಲುತ್ತೆ, OYC ಪಕ್ಷ 21 ಸೀಟನ್ನು ಗೆಲ್ಲುತ್ತೆ. ಬೇರೆ ಪಕ್ಷಕ್ಕೆ ಎಷ್ಟೆಷ್ಟು ಅಂತ ಗೊತ್ತು ಬಿಡಿ. ಅಂದ್ರೆ ಇಲ್ಲಿ ಒಟ್ಟು 84 ಸೀಟಲ್ಲಿ ಮುಸ್ಲಿಂ ಪಕ್ಷಗಳೇ ಅಂದ್ರೆ ಇಸ್ಲಾಂ ಪ್ಲಸ್ OYC ಪಕ್ಷ ಒಟ್ಟು 56ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಅರ್ಥ ಆಯ್ತಲ್ವಾ ವೀಕ್ಷಕರೇ? AR ರೆಹಮಾನ್ ಅಂತವರು ಗೆದ್ದಾಗ ದೇಶವನ್ನು ಸಿಕ್ಕಾಪಟ್ಟೆ ಹೊಗಳ್ಬಿಡ್ತಾರೆ, ಅದೇ ಸೋತಾಗ ಅದೇ ದೇಶವನ್ನು ದೂಷಿಸ್ತಾರೆ. ಬಟ್ ಅಬ್ದುಲ್ ಕಲಾಂ ಜಿ ಅಂತವರು ಸೋತಾಗ್ಲೂ ದೇಶವನ್ನೇ ಪ್ರೀತಿ ಮಾಡಿದ್ರು. ಹಾಜಬ್ ಅಂತವರು ಬಡತನದಲ್ಲೂ ಕೂಡ ಸಮಾಜಕ್ಕೆ ಕೊಟ್ರು. ಪ್ರೇಮ್ ಜಿ ಅಂತವರು ದಾನವನ್ನ ಮಾಡಿದ್ರು. ಯಾರು ಯಾವತ್ತೂ ಕೂಡ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಲಿಲ್ಲ. ಇವರುಗಳಿಗೆ ಇವತ್ತು ಎಲ್ಲ ಇದ್ದಾಗ ದೇಶ, ಅನಾನುಕೂಲ ಆದಾಗ ಆರೋಪ. ಇಲ್ಲಿ ವಿಚಿತ್ರ ಅನ್ಸೋದೇನು ಗೊತ್ತಾ?
ಹಿಂದೂ ಬಹುಸಂಖ್ಯಾತ ದೇಶ AR ರೆಹಮಾನ್ ಅವರನ್ನ ಸಂಭ್ರಮದಿಂದ ಆಚರಿಸ್ತು, ಅಷ್ಟೇ ಗೌರವವನ್ನು ಕೊಡ್ತು. ಹಿಂದೂ ಬಹುಸಂಖ್ಯಾತ ದೇಶ ಅಮೀರ್ ಖಾನ್ ಅವರನ್ನ ಸಂಭ್ರಮಿಸ್ತು, ಅಷ್ಟೇ ಗೌರವ ಕೊಡ್ತು ಅವರಿಗೆ. ಹಿಂದೂ ಬಹುಸಂಖ್ಯಾತ ದೇಶ ನಾಸಿರುದ್ದೀನ್ ಶಾ ಅವರನ್ನ ಸಂಭ್ರಮದಿಂದ ಆಚರಿಸ್ತು, ಅವರಿಗೆ ಅಷ್ಟೇ ಗೌರವವನ್ನು ಕೊಡ್ತು. ಹಿಂದೂ ಬಹುಸಂಖ್ಯಾತ ದೇಶ ಕ್ರಿಕೆಟರ್ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಹೀರೋ ಮಾಡ್ತು, ಸೆಲೆಬ್ರಿಟಿ ಮಾಡ್ತು. ಹಿಂದೂ ಬಹುಸಂಖ್ಯಾತ ದೇಶ ಬಾಲಿವುಡ್ ನಟಿ ಶಬಾನಾ ಆಜಮಿ ಅವರನ್ನ ಸಂಭ್ರಮದಿಂದ ಆಚರಿಸ್ತು, ಅಷ್ಟೇ ಗೌರವವನ್ನ ಕೊಡ್ತು, ಮೇಲಕ್ಕೆ ಎತ್ತಿದ್ರು. ಹಿಂದೂ ಬಹುಸಂಖ್ಯಾತ ದೇಶ ಇಮ್ರಾನ್ ಹಶ್ಮಿ ಅವರನ್ನ ಸಂಭ್ರಮದಿಂದ ಆಚರಿಸ್ತು, ಅಷ್ಟೇ ಗೌರವವನ್ನ ಕೊಡ್ತು. ಆದರೆ ಅದೇ ಭಾರತದ ಜನ ತೋರಿಸಿದಂತಹ ಪ್ರೀತಿ, ಅದೇ ಗೌರವ, ಅದಕ್ಕೆ ಪ್ರತಿಯಾಗಿ ಅವರು ಏನನ್ನ ಕೊಟ್ರು? ನಾವು ಮುಸ್ಲಿಂ ಅನ್ನೋ ಕಾರಣಕ್ಕೆ ಭಾರತದಲ್ಲಿ ಹಿಂದೂಗಳು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ದ್ವೇಷದ ವಾತಾವರಣ ಇದೆ, ಭಾರತ ಸೇಫ್ ಅಲ್ಲ ಅಂತ ಆರೋಪ. ಅಂಡ್ ಇವರ ಇಂತಹ ಕಥೆಯನ್ನ BBC ಆಗಿರಬಹುದು, ಅಲ್ ಜಜೀರಾ ಆಗಿರಬಹುದು, ಇನ್ನೊಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಹಳ ಚೆನ್ನಾಗಿ ಪ್ರಸಾರ ಮಾಡಿ, ಒಂದಷ್ಟು ಹೆಚ್ಚು ವೈರಲ್ ಮಾಡಿ, ಇಂಡಿಯಾದಲ್ಲಿ ಭಾರತದಲ್ಲಿ ಮುಸ್ಲಿಂ ಇನ್ ಡೇಂಜರ್ ಅಂತ ಪೋರ್ಟ್ರೇ ಮಾಡ್ತಾರೆ. ಅದ್ರ ಮಜಾ ಏನು ಗೊತ್ತಾ? ಇವರಿಗೆ ಪಾಪ ಇಲ್ಲಿ ಇಷ್ಟೆಲ್ಲ ಹಿಂಸೆ, ಇಷ್ಟೆಲ್ಲ ನೋವು, ಇಷ್ಟೆಲ್ಲ ತುಳಿತಾ ಇದ್ರು ಕೂಡ ಅದ್ರ ಮಧ್ಯದಲ್ಲೂ ಅವರು ಎಲ್ಲರೂ ಕೂಡ ಅದೇ ಬಹುಸಂಖ್ಯಾತ ಹಿಂದೂ ಬಹುಸಂಖ್ಯಾತ ಭಾರತದಲ್ಲೇ ಇನ್ನೂ ಬದುಕ್ತಾ ಇದ್ದಾರೆ, ಬಹಳ ಚೆನ್ನಾಗಿದ್ದಾರೆ. ಎಂಥ ವಿಚಿತ್ರ ಅಲ್ವಾ? ಕೊನೆಗೆ ನಾನು ಹೇಳೋದಿಷ್ಟೇ, ಈ ದೇಶ ಪ್ರತಿಯೊಬ್ಬರಿಗೂ ಕೂಡ ನೀವೇನಾಗಬೇಕು ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ, ಕೊಡುತ್ತೆ ಕೂಡ. ನನ್ನನ್ನು ಸೇರಿದ ಹಾಗೆ ನಾನು ಹೇಳ್ತೀನಿ, ಈ ದೇಶ ನನಗೆ ಎಲ್ಲವನ್ನ ಕೊಟ್ಟಿದೆ. ಇಂತಹ ಪುಣ್ಯ ಮಣ್ಣಲ್ಲಿ ಜನ್ಮವನ್ನ ಪಡೆದಿದ್ದೀನಲ್ವಾ, ಇದು ನನ್ನ ಭಾಗ್ಯ. ಹಾಗಾಗಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ದೇಶಕ್ಕೆ ಕೊಡ್ಬೇಕನ್ನುವಂಥದ್ದು ನನ್ನ ಆಶಯ. ಇದು ನನ್ನ ಒಳ್ಳೆತನನ ಖಂಡಿತವಾಗ್ಲೂ ಅಲ್ಲ, ಇದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಸಮಾಜ ನಿಮ್ಮನ್ನ ಮೇಲಕ್ಕೆ ಎತ್ತಿದೆ, ನಿಮ್ಮನ್ನ ಮೇಲಕ್ಕೆ ತಂದಿದೆ. ಆದ್ರೆ ನೀವುಗಳು ಇವತ್ತು ಅದೇ ದೇಶದ ಮೇಲೆ ಬೆರಳನ್ನ ತೋರಿಸ್ತೀರಾ, ಅದೇ ದೇಶದ ವಿರುದ್ಧವಾಗಿ ಮಾತಾಡ್ತೀರಾ, ಅದೇ ದೇಶದ ವಿರುದ್ಧವಾಗಿ ನಿಲ್ತೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಇತಿಹಾಸ ನಿಮ್ಮನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಆಮೇಲೆ ಯಾರೆಲ್ಲ ಇವತ್ತು ಭಾರತ ಸೇಫ್ ಅಲ್ಲ, ಭಾರತದಲ್ಲಿ ದ್ವೇಷದ ವಾತಾವರಣ ಇದೆ, ಭಾರತದಲ್ಲಿ ಬದುಕೋದಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದೀರೋ, ನಿಮಗೆಲ್ಲರಿಗೂ ಕೂಡ ನನ್ನ ಒಂದೇ ಒಂದು ಮನವಿ ಏನು ಅಂತ ಅಂದ್ರೆ, ಆದಷ್ಟು ಬೇಗ ನೀವುಗಳು ಒಂದು ಪಾಕಿಸ್ತಾನ, ಒಂದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಇರಾನ್ ಅಥವಾ ಯಾವುದೇ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಿಗೆ ಹೋಗಿ ಅಲ್ಲಿ ಇದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿ ಅನ್ನುವಂಥದ್ದು ನನ್ನ ಒಂದು ಆಶಯ ಅಷ್ಟೇ. ದಯವಿಟ್ಟು ಆದಷ್ಟು ಬೇಗ ನಿಮ್ಮಂಥವರು ಈ ಭಾರತವನ್ನ ತೊಲಗಿದ್ರೆ ಅದೇ ಒಳ್ಳೆಯದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.